ದಯವಿಟ್ಟು ಕಣ್ಣೀರು ಹಾಕ್ಬೇಡಿ ಸ್ವಾಮಿ, ಕಣ್ಣೀರು ಹಾಕ್ಬೇಡಿ. ನೋಡಿ, ನೀವಿದೇ ರೀತಿ ಅಳ್ತಾ ಇದ್ರೆ ನಿಮ್ಮ ಕಣ್ಣಿನ ನೋವು ಮತ್ತಷ್ಟು ಉಲ್ಬಣವಾಗಬಹುದು. ಸ್ವಲ್ಪ ಸಮಾಧಾನ ತಂದುಕೊಳ್ಳಿ ಸ್ವಾಮಿ, ಸಮಾಧಾನ ತಂದುಕೊಳ್ಳಿ. ಸಮಾಧಾನ ಸಮಾಧಾನ, ಈ ರೈತನಿಗೆ ಶಾಂತಿಯ ಸಮಾಧಾನ. ಜಯ ಜಯ, ಕಬ್ಬಿನ ಬಿಲ್ಲಿಗಾಗಿ ಮಾಡಿಕೊಂಡೇ ಸಮಾಧಾನ. ಗುಂಡಿನ ಬಲಿಗೆ ಆತ್ಮೀಯ ಗೆಳೆಯ ನನ್ನ ಕಳೆದುಕೊಂಡಾಗ ಮಾಡಿಕೊಂಡೇ ಸಮಾಧಾನ. ದಲ್ಲಾಳಿ ಅಂಗಡಿಯಲ್ಲಿ 68 ಚೀಲ ಶೇಂಗಾ ಹಚ್ಚಿದಾಗ ಇಡೀ ಗೋಡಾಮಿಗೆ ಬೆಂಕಿ ಬಿದ್ದು ಎಲ್ಲ ದೊಡ್ಡ ಭಸ್ಮವಾದಾಗ ಮಾಡಿಕೊಂಡೇ ಸಮಾಧಾನ. ಅನಾಥ ಮಗುವೊಂದು ನನ್ನ ಮನೆ ಮಗಳಾಗಿ ಸೇರಿದಾಗ ದುಷ್ಟರ ಕೈಗಳಿಗೆ ಸಿಕ್ಕು ಸತ್ತು ಮಜಳ ಸೇರಿದಾಗ ಮಾಡಿಕೊಂಡೇ ಸಮಾಧಾನ. ಬಂಗ್ಲೆ ಭೀಮನ ಅಡಚಣೆಗಾಗಿ, ಸಾಲದ ಸುಳಿಗಾಗಿ ಗೌಡನ ಕೈಯಲ್ಲಿ ಲೆಕ್ಕವಿಲ್ಲದೆ ಹೊಡಿಸಿಕೊಂಡು ಒಂದು ಕಣ್ಣು ಕಳೆದುಕೊಂಡು ಏನೊಂದು ಮಾಡಿಕೊಳ್ಳಿದೆಯ ಸಮಾಧಾನ. ಅರ ಹುಚ್ಚನಾಗಿ ಬೀದಿಗೆ ಬಂದಿರುವಾಗ ಏನೊಂದು ಮಾಡಿಕೊಳ್ಳಿದೆಯ ಸಮಾಧಾನ. ಸ್ವಾಮಿ, ದೇಹದಲ್ಲಿ ಪ್ರಾಣವೆಂಬ ಉಸಿರು ಇರುವವರೆಗೂ ನಾವು ಸಮಾಧಾನ ತಂದುಕೊಳ್ಳಲೇಬೇಕು ಸ್ವಾಮಿ. ಅದನ್ನು ಬಿಟ್ಟರೆ ನಮಗೆ ಬೇರೆ ಗತಿಯೇ ಇಲ್ಲವಲ್ಲ. ಬನ್ನಿ ಬನ್ನಿ ಹೋಗೋಣ. ಕೇಳು ಜಯ, ಕೇಳು. ಇದು